ಈರುಳ್ಳಿ ಬೋಂಡ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: ಎಳೆಯಾಗಿ ಹೆಚ್ಚಿದಂಥ ಈರುಳ್ಳಿ, ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ನಂತರ ಜಜ್ಜಿ ಇಟ್ಟುಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಅದಕ್ಕೆ ಸಾಕಾಗುವಷ್ಟು ಹಿಟ್ಟನ್ನು ಹಾಕಿಕೊಂಡ ನಂತರ ಅದಕ್ಕೆ ಬೇಕಾಗುವಷ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಕೈಯಲ್ಲಿ ಹಾಕಿಕೊಂಡು ಅದನ್ನು ಚೆನ್ನಾಗಿ ಅದನ್ನು ಉಜ್ಜಿ ಹಾಕುವುದರಿಂದ ಜೀರಿಗೆಯ ಘಮ ಸೇರುವುದರಿಂದ ಬೋಂಡ ತುಂಬ ಟೇಸ್ಟಿಯಾಗಿ ರುಚಿಕರವಾಗಿದೆ. ಹಾಗೆಯೇ ಅಜ್ವಾನ್ ಕಾಳನ್ನು ಕೂಡ ಅಥವಾ ಓಂ ಕಾಳನ್ನು ಹಾಕಿ ಉಜ್ಜಿ ಹಾಕಬೇಕು. ಅದಕ್ಕೆ ಸ್ವಲ್ಪ ಉಜ್ಜಿ ಹಾಕಿದ ನಂತರ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಕೊಂಡ ನಂತರ 1 ಚಿಟಿಕೆಯಷ್ಟು ಅಡಿಗೆ ಸೋಡವನ್ನು ಸೇರಿಸಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತಾ ಸ್ವಲ್ಪ ನೀರನ್ನು ಹಾಕಿಕೊಳ್ಳುತ್ತಾ ಎಲ್ಲ ಮಿಕ್ಸ್ ಮಾಡಿಕೊಳ್ಳಬೇಕು. ಚೆನ್ನಾಗಿ ಅದನ್ನು ಖಾರ, ಉಪ್ಪು ಹಾಕಿದಂಥ ಎಲ್ಲ ಸಾಮಗ್ರಿಗಳು ಮಿಕ್ಸ್ ಆಗುವವರೆಗೆ ಅದನ್ನು ಚೆನ್ನಾಗಿ ಕಲಿಸಿಕೊಳ್ಳಿ. ಚೆನ್ನಾಗಿ ನಿಧಾನವಾಗಿ ಕಲಸಿಕೊಳ್ಳುತ್ತಾ ಬನ್ನಿ. ಕಲಸಿಕೊಂಡ ನಂತರ ಹಿಟ್ಟು, ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಹಿಟ್ಟು ಕಡಿಮೆ ಅನ್ನಿಸ್ತು ನನಗೆ, ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಅದು ಒಂದು ಒಳ್ಳೆ ಅದಕ್ಕೆ ಬರುವವರೆಗೆ ಕಲಿಸ್ಕೊಳ್ಳಿ. ಈಗ ಬರ್ತಾ ಇದೆ ನೋಡಿ, ಈ ಅದಕ್ಕೆ ಬರುವವರೆಗೆ ಕಲಿಸ್ಕೊಳ್ಳಿ. ಈ ಕಲಿಸಿಕೊಂಡ ನಂತರ ಇಲ್ಲಿ ನೋಡಿ, ಈ ಅದ ನೋಡ್ರಿ, ಎಲ್ಲರಿಗೂ ಈ ಥರ ಬರುವವರೆಗೆ ಕಲಿಸಿಕೊಂಡ ನಂತರ ಇಲ್ಲಿ ನೋಡಿ, ಬಾಣಲೆ ಮೇಲೆ ಎಣ್ಣೆಯನ್ನು ಕಾಯಿಸುತ್ತೇವೆ. ಎಣ್ಣೆ ನೋಡಿ ಚೆನ್ನಾಗಿ ಕಾಯ್ದಿದೆ. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಸ್ವಲ್ಪ ಹೀಗೆ ಬೋಂಡವನ್ನು ನಿಧಾನವಾಗಿ ಬಿಡಿ. ಸ್ವಲ್ಪ ಬಿಟ್ಟು ನೋಡಿ, ಗುಳ್ಳೆ ಬರ್ತಾ ಇದೆ. ಎಣ್ಣೆಗಿದ್ದ ತಕ್ಷಣ ಎಣ್ಣೆ ಚೆನ್ನಾಗಿ ಕಾದಿದೆ ಎಂದು ಅರ್ಥ. ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ. ಈ ಥರ ಗುಳ್ಳೆ ಬರ್ತಾ ಇದ್ದರೆ ಈಗ ನೋಡಿರಿ, ಬಾಣಲೆಯನ್ನು ಬಿಟ್ಕೊಳ್ತಾ ಇದೆ. ಚೆನ್ನಾಗಿ ನೋಡಿ, ಲೈಟ್ ಬ್ರೌನ್ ಕಲರ್ ಆಗ್ತಾ ಇದೆ. ಈಗ ಬಂತಾ ಇದ್ರೆ ಚೆನ್ನಾಗಿ ಬೇಯ್ತಾ ಇದೆ ಎಂದು ಅರ್ಥ. ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಬ್ರೌನ್ ಕಲರ್ ಬರ್ತಾ ಇದೆ ನೋಡಿ, ಬ್ರೌನಿಶ್ ಕಲರ್ ಬಂತು. ಇವಾಗ ಬೋಂಡ ಬೆಂದಾಗಿದೆ ಅಂತ ನೋಡಿ. ಎಲ್ಲ ಗುಳ್ಳೆಗಳು ಹೋದ್ವು. ಇವಾಗ ಕಂಪ್ಲೀಟಾಗಿ ಬೆಂದಿದೆ ಅಂತ ನೋಡಿ. ಇವಾಗ ತೆಗೆದು ಹಾಕೊಳ್ಳೋಣ. ನಿಧಾನವಾಗಿ ತೆಗೆದು ನೋಡಿ, ನಿಧಾನವಾಗಿ ತೆಗೆದು ಹಾಕೊಳ್ಳೋಣ. ಹಾಕ್ಕೊಳ್ತಾ ಬನ್ನಿ. ಈಗ ಬೆಂದಿದೆ. ತೆಗೆದು ಹಾಕೊಂಡ ನಂತರ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ, ನೋಡಲು ತುಂಬ ರುಚಿಕರವಾಗಿರುವಂತಹ ಬೋಂಡ ಮತ್ತು ಕ್ರಿಸ್ಪಿಯಾಗಿರುವಂತಹ ಬೋಂಡ ನೋಡಿ, ಚೆನ್ನಾಗಿದೆ. ತಿನ್ನಲು ತುಂಬ ರುಚಿಕರವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.